ಸಿಂಧೂ ನದಿಗೆ 10 ಡ್ಯಾಮ್, 68,000 ಕೋಟಿ ಪ್ರಾಜೆಕ್ಟ್ಸ್, ಭರ್ಜರಿ ಪ್ಲಾನ್ ಜಾರಿಗೆ ಭಾರಿ ಅವಕಾಶ. ಪಹಲ್ಗಾಮ್ ದಾಳಿ ನಂತರ ಕಾಶ್ಮೀರದಲ್ಲಿ ಒಂದು ರಕ್ತ ಹರಿಬೇಕು ಇಲ್ಲ ನೀರು ಹರಿಬೇಕು, ಎರಡು ಒಟ್ಟಿಗೆ ಹರಿಯೋಕೆ ಸಾಧ್ಯ ಇಲ್ಲ ಅನ್ನೋ ಮೈಂಡ್ ಸೆಟ್ಗೆ ಭಾರತ ಸರ್ಕಾರ ಬಂದಾಗಿದೆ. ಇದೇ ಕಾರಣಕ್ಕೆ ಸಿಂಧೂ ನದಿ ಒಪ್ಪಂದವನ್ನ ಸಸ್ಪೆಂಡ್ ಮಾಡಿರೋದು. ಒಪ್ಪಂದ ಜಾರಿಯಲ್ಲಿದ್ದಾಗ ಕಾಶ್ಮೀರದ ಡ್ಯಾಮ್ಗಳಲ್ಲಿ ಹೂಳೆತ್ತೋಕ್ಕೂ ಪಾಕಿಸ್ತಾನ ಬಿಡ್ತಾ ಇರಲಿಲ್ಲ, ಕಿರಿಕಿರಿ ಮಾಡ್ತಿತ್ತು. ಹೂಳೆತ್ತು ಬಿಟ್ಟರೆ ಅಲ್ಲಿ ನೀರು ನಿಂತ್ಕೊಳ್ಬಿಡುತ್ತಲ್ಲ ಆ ಜಾಗದಲ್ಲಿ ಅಂತ. 20% ನೀರು ಬಳಸುವ ಅಧಿಕಾರ ಭಾರತಕ್ಕಿದ್ರೂ ಕೂಡ 1% ಕೂಡ ಸ್ಟೋರ್ ಮಾಡೋಕೆ ಬಿಡ್ತಾ ಇರಲಿಲ್ಲ. ತಲೆಹರಟೆಗಳು. ಆದ್ರೀಗ ಪಾಕಿಸ್ತಾನ ತಾನೇ ಕಾಲ್ ಕಿರ್ಕೊಂಡು ಜಗಳಕ್ಕೆ ಬಂದು ಭಾರತವನ್ನ ಕೆಣಕಿದೆ. ಹೋಗ್ರಿ, ನಮ್ಮ ಪಾಲಿನ ನೀರು ನಿಮಗೆ ಕೊಡಲ್ಲ ಅಂತ ಭಾರತ ಹೇಳಿದೆ. ಈಗ ಒಪ್ಪಂದ ಸಸ್ಪೆಂಡ್ ಆದ ಬೆನ್ನಲ್ಲೇ ಜಲಶಕ್ತಿ ಸಚಿವ CR ಪಾಟೀಲ್ ಒಂದು ಹನಿ ನೀರನ್ನ ಕೂಡ ನಮ್ಮ ಪಾಲಿದ್ದು ಪಾಕಿಸ್ತಾನಕ್ಕೆ ಹೋಗದಂತೆ ನಾವು ತಡೆಯೋ ಪ್ಲಾನ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇದು ನಿಜಕ್ಕೂ ಸಾಧ್ಯನಾ? ಹಾಗಿದ್ರೆ ನಾವು ಕಾಶ್ಮೀರದಲ್ಲಿ ಎಷ್ಟು ಡ್ಯಾಮ್ ಕಟ್ಟಬೇಕಾಗತ್ತೆ, ಈಗ ಎಷ್ಟು ಡ್ಯಾಮ್ ನಿರ್ಮಾಣ ಆಗ್ತಿವೆ, ನೀರು ಉಳಿಸ್ಕೊಳ್ಳೋಕೆ ಮೋದಿ ಸರ್ಕಾರದ ಪ್ಲಾನ್ ಏನು? ಎಲ್ಲ ಮಾಹಿತಿಯನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಒಂದು ಹನಿ ನೀರನ್ನು ಬಿಡಲ್ಲ. ಸ್ನೇಹಿತರೆ, ತುಂಬಾ ಜನ ಕನ್ಫ್ಯೂಷನ್ ಇರ್ಬೋದು. ಕೆಲವೊಂದಷ್ಟು ಪೊಲಿಟಿಷಿಯನ್ಸ್ ಕೂಡ ಮಕ್ಕಳ ತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಧಾರ್ಮಿಕ ಮುಖಂಡರು ಕೂಡ ನೀರನ್ನೇನು ಮಾಡ್ತೀರಿ ಮತ್ತೆ ತಡೆದು ಎಲ್ಲಿಡೋದು ಅಂತೆಲ್ಲ ಕೇಳಿದ್ದಾರೆ. ಹಾಗಂತ ಒಂದು ಹನಿ ನೀರು ಬಿಡೋದಿಲ್ಲ ಅಂತ ಹೇಳಿದ್ರೆ ಸಿಂಧು ನದಿಯ ಒಂದು ಹನಿನೂ ಬಿಡೋದಿಲ್ಲ, ಅಥವಾ ಭಾರತದಿಂದ ಪಾಕ್ಗೆ ಹರಿಯೋ ನದಿಯ ಒಂದು ಹನಿನೂ ನೀರನ್ನು ಬಿಡೋದಿಲ್ಲ. ಆ ರೀತಿ ಅಲ್ಲ ಇದು. ಹಂಗೆ ಮಾಡಕ್ ಬರಲ್ಲ. ನದಿ ಹೆಂಗೆ ಹರಿಯುತ್ತೋ ನ್ಯಾಚುರಲಿ ಹಂಗೆ ಹರಿಬೇಕು. ಆದರೆ ನಮ್ಮ ಪಾಲಿನ ನೀರು ಕೂಡ ಪುಕ್ಸಟೆ ಕೊಡ್ತಿದ್ವಲ್ಲ ಅವರಿಗೆ ಎಕ್ಸ್ಟ್ರಾ, ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಈಗ ಜೊತೆಗೆ ಪಾಕಿಸ್ತಾನಕ್ಕೆ ಜಾಸ್ತಿ ಡೇಟಾ ಶೇರ್ ಮಾಡಬೇಕಂತಿಲ್ಲ. ನಾವೀಗ ಸಸ್ಪೆಂಡ್ ಮಾಡಿದ್ರೆ ಒಪ್ಪಂದವನ್ನು ಎಷ್ಟು ನೀರು ಬಳಸ್ತಾ ಇದ್ದೀವಿ, ಹೇಗೆ ಬಳಸ್ತಾ ಇದ್ದೀವಿ ಎಲ್ಲ ಡೇಟಾ ಕೊಡಬೇಕು ಅಂತಿಲ್ಲ. ಸೊ ಈ ಡಿಫ್ರೆನ್ಸನ್ನು ಮೈಂಡಲ್ಲಿ ಇಟ್ಕೊಂಡು ನಾವೀಗ ವರದಿಯಲ್ಲಿ ಮುಂದುವರಿಯೋಣ. ಕಳೆದ ವಾರ ಗೃಹ ಇಲಾಖೆಯ ಹೈ ಲೆವೆಲ್ ಮೀಟಿಂಗ್ ನಂತರ ಕೇಂದ್ರ ಜಲಸಂಪನ್ಮೂಲ ಸಚಿವ CR ಪಾಟೀಲ್ ಒಂದು ಹನಿ ನೀರು ಕೂಡ ಪಾಕಿಸ್ತಾನಕ್ಕೆ ಹೋಗದಂತೆ ತಡಿತೀವಿ ಅಂತ ಹೇಳಿದ್ರು. ಖುದ್ದು ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ ಸಿಂಧೂ ನದಿ ಒಪ್ಪಂದದಿಂದ ಜಮ್ಮು ಕಾಶ್ಮೀರದ ಜನರಿಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ, ಅದರಿಂದ ಎಳ್ಳಷ್ಟು ಬೆನಿಫಿಟ್ ಇಲ್ಲ ಅಂತ ಹೇಳಿದರು. ಅದರ ಬೆನ್ನಲ್ಲೇ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನ ಎಲ್ಲ ಹೈಡ್ರೋ ಪ್ರಾಜೆಕ್ಟ್ಗಳ ಕೆಲಸಗಳಿಗೆ ಇಮ್ಮಿಡಿಯೇಟ್ ಆಗಿ ಬೂಸ್ಟ್ ಕೊಡಿ ಅಂತ ಗೃಹ ಮಂತ್ರಿ ಅಮಿತ್ ಶಾ ಜಲಶಕ್ತಿ ಸಚಿವಾಲಯಕ್ಕೆ ಆದೇಶ ಕೊಟ್ಟಿದ್ದಾರೆ. ಸೊ ಈಗ ಆಲ್ರೆಡಿ ಡ್ಯಾಮ್ಗಳ ಹೂಳೆತ್ತೋ ಕೆಲಸ, ರಿಸರ್ವಾಯರ್ ಫ್ಲಶಿಂಗ್ ಅಂದರೆ ಲೋ ಲೆವೆಲ್ ಗೇಟ್ ತೆಗೆದು ಡ್ಯಾಮ್ ಅಡಿಯಲ್ಲಿ ನಿಂತಿರೋ ಕಸ, ಮಣ್ಣು ಅದನ್ನೆಲ್ಲ ಹೊರಗೆ ಹಾಕೋ ಕೆಲಸ, ಫ್ಲಶ್ ಮಾಡೋ ಕೆಲಸ ನಡೀತಾ ಇದೆ. ಮೊನ್ನೆ ಅಷ್ಟೇ ಜೇಲಂ ಡ್ಯಾಮ್ನಿಂದ ಸಡನ್ ಆಗಿ ನೀರು ಬಿಟ್ಟು POKನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ಎಮರ್ಜೆನ್ಸಿ ಜಾರಿಯಾಗಿದ್ದ ವಿಚಾರ ಕೂಡ ನೀವು ನೋಡಿರ್ಬೋದು. ಆ ಸಡನ್ ವಾಟರ್ ರಿಲೀಸ್ ಕೂಡ ಡ್ಯಾಮನ್ನು ಫ್ಲಶ್ ಮಾಡೋದರ ಭಾಗ ಆಗಿತ್ತು ಅಂತ ಹೇಳಲಾಗ್ತಿದೆ. ಆಗಲೇ ಹೇಳಿದ ಹಾಗೆ ಒಪ್ಪಂದ ಜಾರಿಯಲ್ಲಿದ್ದಾಗ ಪಾಕಿಸ್ತಾನ ಇದಕ್ಕೆಲ್ಲ ಚಾನ್ಸ್ ಕೊಡ್ತಾ ಇರಲಿಲ್ಲ. ಹೂಳು ತುಂಬಿದ್ರಿಂದ ಡ್ಯಾಮ್ಗಳಲ್ಲಿ ಕೆಪಾಸಿಟಿಗೆ ತಕ್ಕಷ್ಟು ನೀರು ಸ್ಟೋರ್ ಕೂಡ ಆಗ್ತಾ ಇರಲಿಲ್ಲ. ಕೆಪಾಸಿಟಿ ಇರುವಷ್ಟು ವಿದ್ಯುತ್ ಉತ್ಪಾದನೆ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಕಾಶ್ಮೀರ ಮುಳುಗಿಸುವಷ್ಟು ನೀರು. ಎಸ್ ಸ್ನೇಹಿತರೆ, ಇಡೀ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಂದರೆ 42,000 ಚದರ ಕಿಲೋಮೀಟರ್ ಭೂ ಪ್ರದೇಶದಲ್ಲಿ 13 ಅಡಿ ಎತ್ತರಕ್ಕೆ ನೀರು ನಿಲ್ಲಿಸಬಹುದು. ಅಷ್ಟು ನೀರು ಕೇವಲ ವೆಸ್ಟರ್ನ್ ರಿವರ್ಸ್ ಅಲ್ಲೇ ಇವೆ. ವೆಸ್ಟರ್ನ್ ನದಿಗಳು ಅಂದರೆ ಸಿಂಧೂ ನದಿ ಒಪ್ಪಂದದ ಪ್ರಕಾರ ಪಾಕಿಸ್ತಾನಕ್ಕೆ ಜಾಸ್ತಿ ಅಧಿಕಾರ ಇರೋ ನದಿಗಳು. ಅಂದರೆ ಸಿಂಧೂ, ಚೆನಾಬ್ ಮತ್ತು ಜೇಲಂ ನದಿಗಳಲ್ಲೇ ಇಷ್ಟು ನೀರಿದೆ. ಅಳತೆ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಬರೋಬ್ಬರಿ 136 MAF, 136 ಮಿಲಿಯನ್ ಏಕರ್ ಫೀಟ್ ಅಥವಾ 1.67 ಲಕ್ಷ TMC ನೀರು. ಈ ಪೈಕಿ 3.6 ಮಿಲಿಯನ್ ಎಕರೆ ಅಡಿ ಅಥವಾ 4,440 TMC ನೀರನ್ನ ಬಳಸಬಹುದು. ಇದು ಸಣ್ಣ ನೀರಲ್ಲ. ಇಷ್ಟು ನೀರಲ್ಲಿ 3 ವರ್ಷ ಇಡೀ ಪಂಜಾಬ್ನಲ್ಲಿ ವ್ಯವಸಾಯ ಮಾಡಬಹುದು. ಆದರೆ ವಿಪರ್ಯಾಸ ಅಂದ್ರೆ ಈ 3 ನದಿಗಳಿಗೆ ಭಾರತ ಒಂದೇ ಒಂದು ಸ್ಟೋರೇಜ್ ಡ್ಯಾಮ್ ಕಟ್ಟೋಕಾಗಿಲ್ಲ. ಸಿಂಧೂ ಒಪ್ಪಂದ ಮಾಡಿಕೊಂಡು ಪೂರ್ತಿ ಪವರನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಂಡು ಕೂತಿದ್ದೀವಿ ನಾವು. ಭಾರತ ಈ ನದಿಗಳಿಗೆ ಸ್ಟೋರೇಜ್ ಡ್ಯಾಮ್ ಕಟ್ಟೋ ಹಾಗೆ ಇಲ್ಲ. ಆ ಅಗ್ರಿಮೆಂಟ್ ಫಾಲೋ ಮಾಡಿದ್ರೆ ನೀರು ಡೈವರ್ಟ್ ಮಾಡೋ ಹಾಗೂ ಇಲ್ಲ. ವಿದ್ಯುತ್ ಉತ್ಪಾದನೆಗೆ ಮಾತ್ರ ಸಣ್ಣ ಡ್ಯಾಮ್ಗಳನ್ನು ಕಟ್ಟಲಾಗಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ 1,05,000 ರೂಪಾಯಿ ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಂದ್ರೆ ರನ್ ಆಫ್ ದ ರಿವರ್ ಕಟ್ಟಬಹುದು. ಹೆಂಗಾದ್ರೂ ಯೂಸ್ ಮಾಡಿದ್ರು ಕೂಡ ನೀರು ಪೂರ್ತಿ ಪಾಕಿಸ್ತಾನಕ್ಕೆ ಹೋಗಬೇಕು, ತಡೆದು ನಿಲ್ಸಂಗಿಲ್ಲ. ಆ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಯಾವಾಗ 1960ರ ದಶಕದಲ್ಲಿ. ಇದಿಷ್ಟು ವೆಸ್ಟರ್ನ್ ನದಿಗಳ ಕಥೆ ಆಯಿತು. ಆದರೆ ಈಸ್ಟರ್ನ್ ರಿವರ್ಸ್ ಅಂತ ಇದ್ದಾವೆ. ಜಾಸ್ತಿ ಭಾರತಕ್ಕೆ ಹರಿಯುವಂಥ ನದಿಗಳು ರಾವಿ, ಬಿಯಾಸ್, ಸಟ್ಲೇಜ್ ಇವುಗಳ ಮೇಲೆ ಭಾರತಕ್ಕೆ ಹೆಚ್ಚಿನ ಅಧಿಕಾರ ಇದೆ.
ಬರೋಬ್ಬರಿ 2 ಮಿಲಿಯನ್ ಎಕರೆ ಫೀಟ್ ಅಥವಾ 2466 TMC ನೀರನ್ನು ಭಾರತ ಬಳಸಬಹುದು. ಆದರೆ ದುರದೃಷ್ಟಕ್ಕೆ ಈ ನೀರು ಕೂಡ ಪಾಕಿಸ್ತಾನ ಯೂಸ್ ಮಾಡ್ತಿದೆ. ನಾವು ಇದರದ್ದು ಸರಿಯಾಗಿ ಯೂಸ್ ಮಾಡ್ತಿಲ್ಲ. ಈಸ್ಟರ್ನ್ ನದಿಗಳ ಮೇಲೆ ಅಂದರೆ ಪೂರ್ವಾಭಿಮುಖ ನದಿಗಳ ಮೇಲೆ ಈಗ ಆಲ್ರೆಡಿ ಭಾಕ್ರಾ, ಬಸ್ಸಿ, ಕೋಲ್, ಸಾಹಪುರ ಕಂಡಿ ಹಾಗೂ ರಂಜಿತ್ ಸಾಗರ್ ಮುಂತಾದ ಡ್ಯಾಮ್ಗಳನ್ನು ಕಟ್ಟಿದ್ದೀವಿ. ಪಂಜಾಬ್, ಹರಿಯಾಣ, ಹಿಮಾಚಲ, ಲಡಾಖ್, ಕಾಶ್ಮೀರಗಳಲ್ಲಿ ಡ್ಯಾಮ್ಗಳು ಬರ್ತವೆ. ಆದರೆ ಈ ಡ್ಯಾಮ್ಗಳು 2466 TMC ನೀರನ್ನು ಸ್ಟೋರ್ ಮಾಡೋಕ್ಕಾಗ್ತಾ ಇಲ್ಲ. ಇವುಗಳ ಕೆಪಾಸಿಟಿ ಜಾಸ್ತಿ ಮಾಡೋಕ್ಕಾಗಲಿ, ನೀರು ಡೈವರ್ಟ್ ಮಾಡೋಕ್ಕಾಗಲಿ, ಹೊಸ ಡ್ಯಾಮ್ ಕಟ್ಟೋಕ್ಕಾಗಲಿ ಪಾಕಿಸ್ತಾನ ಬಿಡ್ತಾ ಇರಲಿಲ್ಲ. ಪ್ರತಿ ಸಲ ಭಾರತ ಹೊಸ ಪ್ರಾಜೆಕ್ಟ್ಗೆ ಕೈ ಹಾಕಿದಾಗಲೂ ಕೂಡ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಬಾವುಟ ಹಿಡ್ಕೊಂಡು ನಿಲ್ತಾ ಇದ್ರು. ಆದ್ರೆ ಈಗ ಒಪ್ಪಂದ ಸಸ್ಪೆಂಡ್ ಆಗಿದೆ. ಭಾರತಕ್ಕೆ ಒಳ್ಳೆಯ ಆಪರ್ಚುನಿಟಿ ಸಿಕ್ಕಿದೆ. 2019 ಹಾಗೂ 2022ರಲ್ಲಿ ಇದೇ ಮೋದಿ ಸರ್ಕಾರ ಅಪ್ರೂವ್ ಮಾಡಿರೋ ಪ್ರಾಜೆಕ್ಟ್ಸ್ ಅನ್ನ ಈ ಪಾಕಿ ತರಲೆಗಳಿಗೆ ಕೇರ್ ಮಾಡದೆ ಭಾರತ ಈಗ ಇಂಪ್ಲಿಮೆಂಟ್ ಮಾಡಬಹುದು. ಹಾಗಿದ್ರೆ ಏನಿವು ಪ್ರಾಜೆಕ್ಟ್ಸ್? 68,000 ಕೋಟಿಯ ಪ್ರಾಜೆಕ್ಟ್ಗಳಿಗೆ ಬೂಸ್ಟ್. 6 ನದಿಗೂ ಕಟ್ಟೆ ಕಟ್ಟುತ್ತಾ ಭಾರತ. ಒಪ್ಪಂದನೇ ಫಾಲೋ ಮಾಡಲ್ಲ ಅಂದಮೇಲೆ ಈಸ್ಟರ್ನ್ ರಿವರ್ಸ್, ವೆಸ್ಟರ್ನ್ ರಿವರ್ಸ್ ಅನ್ನೋ ಡಿವಿಷನ್ ಇಲ್ಲ. ಪಾಕಿಸ್ತಾನ ಅಥವಾ ವರ್ಲ್ಡ್ ಬ್ಯಾಂಕ್ ಆರ್ಬಿಟ್ರೇಷನ್ ಅಧಿಕಾರಿಗಳು ಭಾರತಕ್ಕೆ ಒಂದು ಇನ್ಸ್ಪೆಕ್ಷನ್ ಮಾಡೋಕ್ಕೂ ಆಗಲ್ಲ. ಭಾರತದ ಡ್ಯಾಮ್ಗಳಿಗೆ ಎಷ್ಟು ನೀರು ಬರ್ತಾ ಇದೆ, ಎಷ್ಟು ಬಿಡ್ತಾ ಇದ್ದೀವಿ, ಯಾವಾಗ ಬಿಡ್ತೀವಿ, ಯಾವ ಡೇಟಾನು ಶೇರ್ ಮಾಡಬೇಕಂತಿಲ್ಲ. ಹಾಗಂತ ಜಲಶಕ್ತಿ ಸಚಿವರು ಹೇಳೋ ಥರ ಒಂದು ಹನಿನೂ ನೀರು ಪಾಕಿಸ್ತಾನಕ್ಕೆ ಹೋಗೋದಂತ ತಡೆಯೋಕ್ಕಾಗತ್ತಾ? ಖಂಡಿತ ಇಲ್ಲ. ಅಂದರೆ ಆರಂಭದಲ್ಲೇ ಹೇಳಿದ್ವಲ್ಲ ನಿಮಗೆ, ಒಂದು ಹನಿ ಅಂದರೆ ನಮ್ಮ ಪಾಲಿನ ಒಂದು ಹನಿಯೂ ಹೋಗದಂತೆ ತಡಿಬೋದು. ನಾವು ಪೂರ್ತಿ ನದಿಯನ್ನೇ ಬ್ಲಾಕ್ ಮಾಡೋಕ್ಕಾಗಲ್ಲ, ಅದು ಅಂತಾರಾಷ್ಟ್ರೀಯ ನಿಯಮಗಳಿಗೂ ವಿರುದ್ಧ. ಸೊ ನಮಗೆ ಬರಬೇಕಾದ 20% ನೀರನ್ನು ಹಾರ್ನೆಸ್ ಮಾಡೋಕೆ, ಯೂಸ್ ಮಾಡೋಕೆ ಕ್ರಮ ತಗೋಬಹುದು. ಜೊತೆಗೆ ಎಲ್ಲ ತಜ್ಞರು ಹೇಳೋ ಪ್ರಕಾರ, ಪ್ರತಿಯೊಬ್ಬರು ಅಂತಾರಾಷ್ಟ್ರೀಯ, ಲೋಕಲ್ ಎಲ್ಲರೂ ಹೇಳೋ ಪ್ರಕಾರ ಆ 1960ರ ದಶಕದ ಸಿಂಧೂ ನದಿ ಒಪ್ಪಂದ, ಇಂಡಸ್ ವಾಟರ್ ಟ್ರೀಟಿ ಹೆವಿಲಿ ಪಾಕಿಸ್ತಾನಕ್ಕೆ ಫೇವರ್ಡ್ ಆಗಿದೆ. ಅವ್ರು ಸುಮ್ಮನೆ ಇನ್ಸೆಕ್ಯೂರ್ ಫೀಲ್ ಆಗೋದು ಬೇಡ, ಅವರು ಭಾರತಕ್ಕೆ ಹೆದರ್ಕೊಂಡೇ ಜೀವಿಸ್ತಾ ಇರ್ತಾರೆ, ಸ್ವಲ್ಪ ಅವ್ರನ್ನ ಸಮಾಧಾನ ಮಾಡೋಣ ಅಂತ ಜಾಸ್ತಿನೇ ಫೇವರಿಸಮ್ ಪಾಕಿಸ್ತಾನಕ್ಕಿತ್ತು ಅಂತ ತಜ್ಞರು ಹೇಳ್ತಾರೆ ಆ ಇಂಡಸ್ ವಾಟರ್ ಟ್ರೀಟಿಯಲ್ಲಿ. ಸೊ ರೀನೆಗೋಷಿಯೇಟ್ ಮಾಡ್ಬೋದು ನಾವು. 20% ಸಾಕಾಗಲ್ಲ, ನೋಡಿ ಬನ್ನಿ ಹಿಡಿದ್ರೆ ಕರೆಕ್ಟಾಗಿ ಲೆಕ್ಕ ಮಾಡಿ, ಜಾಗತಿಕವಾಗಿ ಯಾವ ರೀತಿ ಫಾಲೋ ಮಾಡ್ತಾರೆ ಹಾಗೆ ಮಾಡೋಣ ಅಂತ ಹೇಳಿ ತನ್ನ ಪರ್ಸೆಂಟೇಜನ್ನು ಭಾರತ ಜಾಸ್ತಿ ಮಾಡ್ಕೊಳ್ಬೋದು. ಇಲ್ಲಿ ಆ ಅವಕಾಶ ಕೂಡ ಇರುತ್ತೆ. ಅಲ್ಲಿ ತನಕ ಅದಾಗೋ ತನಕ ಆಲ್ರೆಡಿ ಇರೋ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರನೇ 20% ಪೂರ್ತಿಯಾಗಿ ನಮ್ಮ ಪಾಲಿಗೆ ನಾವೇ ಯೂಸ್ ಮಾಡ್ತೀವಿ ಅಂತ ಕೂಡ ಸರ್ಕಾರ ಹೋಗಬಹುದು. ಅದಕ್ಕೆ ಆಲ್ರೆಡಿ ಕೈ ಹಾಕಲಾಗಿದೆ ಈಗ ಆ ಕೆಲಸಕ್ಕೆ. ಸಿಂಧೂ ನದಿ ಸಿಸ್ಟಮ್ನಲ್ಲಿ, ಸಿಂಧೂ ರಿವರ್ ಸಿಸ್ಟಮ್ನಲ್ಲಿ ಯಾವೆಲ್ಲ ನದಿಗಳಿದ್ದಾವೆ ಅದೆಲ್ಲದರಲ್ಲೂ ಭಾರತದ ಪಾಲಿನ ನೀರನ್ನು ಸಂಪೂರ್ಣವಾಗಿ ಒಂದು ಹನಿಯೂ ಎಕ್ಸ್ಟ್ರಾ ಬಿಡದಂತೆ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಫೀಸಿಬಿಲಿಟಿ ಪ್ರಾಜೆಕ್ಟ್ ಮೇಲೆ ಕೇಂದ್ರ ಜಲಶಕ್ತಿ ಸಚಿವಾಲಯ ಕೆಲಸ ಮಾಡ್ತಾ ಇದೆ. ಶಾರ್ಟ್ ಟರ್ಮ್ನಲ್ಲಿ ಕಾಶ್ಮೀರ ಹಾಗೂ ಲಡಾಖ್ ಜನರಿಗೆ, ಮೀಡಿಯಂ ಹಾಗೂ ಲಾಂಗ್ ಟರ್ಮ್ನಲ್ಲಿ ಸಿಂಧೂ ಜಲಾನಯನ ಪ್ರದೇಶದಲ್ಲಿ ಬರೋ ಇನ್ನುಳಿದ ರಾಜ್ಯಗಳಿಗೂ ಬೆನಿಫಿಟ್ ಆಗುವಂತೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶದಲ್ಲಿ 10 ಜಲವಿದ್ಯುತ್ ಯೋಜನೆಗಳು ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿವೆ. ಸ್ಕ್ರೀನ್ ಮೇಲೆ ನೀವು ಸ್ಯಾಟಲೈಟ್ ಇಮೇಜಸ್ ಅನ್ನು ಕೂಡ ನೋಡ್ತಾ ಇದ್ದೀರಾ. ಬರೋಬ್ಬರಿ 68,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 6.8 ಗಿಗಾವ್ಯಾಟ್ ಸಾಮರ್ಥ್ಯದ ಹೈಡ್ರೋ ಪವರ್ ಪ್ರಾಜೆಕ್ಟ್ ನಿರ್ಮಾಣ ಹಂತದಲ್ಲಿವೆ. ಸಾವಲ್ಕೋಟ್, ಕಿರ್ತಾಯ್, ದುಗಾರ್, ಉರಿ ಮತ್ತು ದುಲ್ಹಸ್ತಿ ಮುಂತಾದ ಪ್ರಾಜೆಕ್ಟ್ಗಳನ್ನು ಪಾಕ್ ವಿರೋಧದ ನಡುವೆ ಕೂಡ ಶುರು ಮಾಡಲಾಗಿತ್ತು. ಈ ಪ್ರಾಜೆಕ್ಟ್ಸ್ ಈಗ ಇನ್ನಷ್ಟು ವೇಗ ಪಡಿತವೆ. ಅಟ್ ಪ್ರೆಸೆಂಟ್ ಜಮ್ಮು ಕಾಶ್ಮೀರದ ಡ್ಯಾಮ್ಗಳು ಸಿಂಧೂ, ಚೆನಾಬ್, ಜೀಲಂಗಳ ವಾರ್ಷಿಕ ಹರಿವಿನಲ್ಲಿ ಎಷ್ಟು ನೀರನ್ನು ಹಿಡ್ಕೊಳ್ತಿದ್ದಾವೆ ಗೊತ್ತಾ ಸ್ನೇಹಿತರೆ? ಕೇವಲ 0.4%. ಆದರೆ ಕೃಷ್ಣ, ಗಂಗಾ, ಉರಿ, ದುಲ್ಲಸ್ತಿ ಮುಂತಾದ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆದಮೇಲೆ 2%ವರೆಗೂ ಸ್ಟೋರ್ ಮಾಡ್ಕೋಬಹುದು ಅನ್ನೋ ಅಂದಾಜಿದೆ. ನೋಡಿ, ಆಗಲೂ ಬರೀ 2%. ದೊಡ್ಡ ಪ್ರಮಾಣದ ನೀರು ಹಿಡಿದಿಡೋಕೆ ಸ್ಟೋರೇಜ್ ಡ್ಯಾಮ್ಗಳನ್ನು ಕಟ್ಟಬೇಕಾಗತ್ತೆ. ರಾವಿ, ಬಿಯಾಸ್, ಸಟ್ಲೇಜ್ಗಳಲ್ಲಿ ಸ್ಟೋರೇಜ್ ಡ್ಯಾಮ್ ಕಟ್ಟೋದು ಈಸಿ. ಆದರೆ ಕಾಶ್ಮೀರದಲ್ಲಿ ಹರಿಯೋ ಸಿಂಧೂ, ಜೇಲಂ, ಚಿನಾಬ್ಗಳಲ್ಲಿ ಸ್ಟೋರೇಜ್ ಡ್ಯಾಮ್ ಕಟ್ಟೋಕೆ ಇನ್ನೊಂದು ಸಮಸ್ಯೆ ಇದೆ, ಪ್ರಾಕೃತಿಕ ಸಮಸ್ಯೆ. ಯಾಕಂದರೆ ಕಾಶ್ಮೀರ ಹಾಗೂ ಲಡಾಖ್ ವಿಪತ್ತು ಪೀಡಿತ ಪ್ರದೇಶ, ಪ್ರತಿ ವರ್ಷ ಭೂಕುಸಿತ ಆಗುತ್ತೆ. ಹಾಗಾಗಿ ಸ್ಟೋರೇಜ್ ಡ್ಯಾಮ್ ಕಟ್ಟೋದು ರಿಸ್ಕಿ. ಕೆಲ ಎಕ್ಸ್ಪರ್ಟ್ಸ್ ಈಗ ಆಲ್ರೆಡಿ ನಿರ್ಮಾಣ ಹಂತದಲ್ಲಿರೋ ಡ್ಯಾಮ್ಗಳು ಕಂಪ್ಲೀಟ್ ಆದ್ರೇನೆ ಆ ಪ್ರದೇಶಕ್ಕೆ ಓವರ್ಲೋಡ್ ಆಗಬಹುದು ಅನ್ನೋ ಒಪಿನಿಯನ್ ಕೊಟ್ಟಿದ್ದಾರೆ. ಹಾಗಾಗಿ ಆ ಭಾಗದಲ್ಲಿ ದೊಡ್ಡ ಡ್ಯಾಮ್ಗಳನ್ನು ಕಟ್ಟೋಕೆ ಆಗೋದು ಅನುಮಾನ. ಸೊ ಜಲವಿದ್ಯುತ್ ಪ್ರಾಜೆಕ್ಟ್ಗಳ ಅಡಿಯಲ್ಲಿ ನಿರ್ಮಾಣ ಆಗೋ ಡ್ಯಾಮ್ಗಳ ಮೂಲಕ ಬೇರೆ ನದಿಗಳಿಗೆ ನೀರನ್ನು ಡೈವರ್ಟ್ ಮಾಡೋದು, ಕಾಲುವೆಗಳ ಮೂಲಕ ಆ ನೀರನ್ನು ಸೇಫ್ ಜಾಗಕ್ಕೆ ಹರಿಸಿ ಆಮೇಲೆ ಅಲ್ಲೆಲ್ಲಾದರೂ ಸ್ಟೋರ್ ಮಾಡೋದು ಅಥವಾ ಬಳಸೋದನ್ನು ಭಾರತ ಮಾಡ್ಬೋದು. ಆಗ 20% ನೀರನ್ನು ಭಾರತ ಬಳಸ್ಬೋದು. ಈಗ ಆಲ್ರೆಡಿ ಸಟ್ಲೇಜ್ ಯಮುನಾ ನದಿ ಜೋಡಣೆ ಯೋಜನೆ ಮಾತುಕತೆ ಹಂತದಲ್ಲಿದೆ. ಆದರೆ ಹಿಮಾಚಲದಲ್ಲಿ ಕಾಂಗ್ರೆಸ್ ಸರ್ಕಾರ, ಪಂಜಾಬ್ನಲ್ಲಿ ಆಪ್ ಸರ್ಕಾರ, ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ, ಹೀಗೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿರೋದ್ರಿಂದ ಕೋಆರ್ಡಿನೇಷನ್ ಸರಿಯಾಗಿಲ್ಲ. ಈಗ ರಾಷ್ಟ್ರೀಯ ಭದ್ರತೆ ವಿಚಾರ ಮುನ್ನೆಲೆಗೂ ಬಂದಿರೋದ್ರಿಂದ ಎಲ್ಲ ರಾಜ್ಯಗಳು ಒಟ್ಟಿಗೆ ಕೆಲಸ ಮಾಡಿ ನೀರನ್ನು ಎಫೆಕ್ಟಿವ್ ಆಗಿ ಬಳಸೋಕೆ ಹೆಲ್ಪ್ ಮಾಡಬೇಕಾಗತ್ತೆ. ಅದು ಕೂಡ 20% ಯೂಸ್ ಮಾಡೋಕ್ಕೇ ತುಂಬ ಟೈಮ್ ಬೇಕು. ಆದರೆ
ಈ ಇಂಡಸ್ ವಾಟರ್ ಟ್ರೀಟಿನೇ ಸರಿ ಇಲ್ಲ, ಪಾಕಿಸ್ತಾನಕ್ಕೆ ಫೇವರ್ಡ್ ಆಗಿದೆ, ಇದನ್ನ ನೆಗೋಷಿಯೇಟ್ ಮಾಡಲೇಬೇಕು, ಇಲ್ಲಾಂದ್ರೆ ನಾವು ಹಿಂಗೆ ಇದನ್ನ ಹೋಲ್ಡಲ್ಲೇ ಇಟ್ಟಿರ್ತೀವಿ, ಜಾರಿನೇ ಮಾಡಲ್ಲ ಅಂತ ಭಾರತ ಹೇಳಿದ್ರೆ ಮತ್ತೆ ನೆಗೋಷಿಯೇಟ್ ಆಗಿ ಅದು 25%ಗೋ 30%ಗೋ 35%ಗೋ ವಾಟ್ ಎವರ್ ದ ಪರ್ಸೆಂಟೇಜ್, ಒಂದೊಂದು ಪರ್ಸೆಂಟೇಜ್ ಇನ್ಕ್ರೀಸ್ ಆದರೂ ಕೂಡ ಭಾರತಕ್ಕೆ ಹೆಲ್ಪ್ ಆಗುತ್ತೆ, ಪಾಕಿಸ್ತಾನಕ್ಕೆ ಪೆಟ್ಟು ಬೀಳುತ್ತೆ.